ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದನ್ನೆಲ್ಲ ಆವಾಗ ನಮಗೆ ಅದು ನಂದಲ್ಲ ಅನ್ನಿಸ್ತು. ಅಲ್ಲಿರೋ ವಾತಾವರಣ, ಅಲ್ಲಿರೋ ಮಾಲಿನ್ಯ ಇದನ್ನೆಲ್ಲ ನೋಡಿ ನಾನು ಈ ಸಹಜ ಜೀವನಕ್ಕೆ ಇವಾಗ ಮರಳಾಗಿದೆ. ಫ್ರೀ ನ್ಯಾಚುರಲ್ ಫಾರ್ಮಿಂಗು, ಜೀವಾಮೃತ, ಗೋಕೃಪಾಮೃತ, ಸಾವಯವ ಗೊಬ್ಬರ, ಹಸುಗಳು ಇದರಿಂದ, ಆಮೇಲೆ ಗೊಬ್ಬರ ಆಗಲಿ, ಮೆನ್ಯೂರ್ ಆಗಲಿ, ಕಳಿನಾಶಕ ಆಗಲಿ, ಯಾವುದೇ ಸರ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಏನೂ ಉಪಯೋಗಿಸಿಲ್ಲ ಸಾವಯವ. ಸರ್, ಇದು ಇಂಟರ್ಲಾಕಿಂಗ್ ಎಕೋ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಹೇಳ್ತೀವಿ. ಸಂಪೂರ್ಣ ಮಣ್ಣಿನ ಮನೆ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಯಿತು ಮಾಡುವಾಗ. ಅದು ಇಟ್ಟಿಗೆಗಳ ಸ್ವಲ್ಪ ಸಿಗ್ಲಿಲ್ಲ ಇದರಿಂದ. ಬಟ್ ಇದು ನ್ಯಾಚುರಲ್ ಆಗಿದೆ. ನಾವು ಸಿಮೆಂಟನ್ನ ಅತ್ಯಂತ ಕಡಿಮೆ ಬಳಸಿದೀವಿ. ಮತ್ತು ನಮಗೆ ಮಣ್ಣಿನ ಒಂದು ಸ್ಪರ್ಶ ಇದೆ. ಹಂಗಾಗಿ ನೆಲದಲ್ಲೂ ನಾವು ಸಗಣಿ ಸಾರಿಸಿ ಈ ನೆಲನ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಇನ್ನೂ ಒಂದು ಸ್ವಲ್ಪ ಅದನ್ನ ಮೇಂಟೈನ್ ಮಾಡಿ ಅದನ್ನ ಲೆವೆಲಿಂಗ್ ಮಾಡಬೇಕು. ಅದೊಂದು ನಡೀತಾ ಇದೆ. ನೀವು ಆವಾಗಲೇ ಕೇಳ್ತಾ ಇದ್ರಿ ಪ್ಲಾಸ್ಟಿಂಗ್ ಮಾಡ್ತೀರಾ ಅಂತ. ಪ್ಲಾಸ್ಟಿಂಗು ನಾವು ಮಾಡಿಲ್ಲ. ಯಾಕಂದ್ರೆ ಮಣ್ಣಿನ ಗೋಡೆ ಆದ್ರಿಂದ ಆ ಮಣ್ಣಿನ ಗೋಡೆಗೆ ಪೂರ್ತಿ ನಾವು ಸಗಣಿನೇ ಸಾರಿಸಿರೋದು. ಸಗಣಿನೇ ಸಾರಿಸಿರೋದು. ಸಗಣಿ ಪೇಂಟಿಂಗ್ ಇದು. ಟೂತ್ ಪೌಡರ್ ಇದು ನೋಡಿ. ಇದರಲ್ಲಿ ಗೋಮಯದ ಭಸ್ಮದಿಂದ, ಆಮೇಲೆ ಅದಕ್ಕೆ ಹರ್ಬ್ಸ್ ಎಲ್ಲ ಮಾಡ್ತೀವಿ. ಗೋಮಯ ಭಸ್ಮ ಮತ್ತು ಹರ್ಬ್ಸ್ ಅಲ್ಲಿ ಬೇವಿನ ಚಕ್ಕೆ ಬ್ರಷ್ ಸರ್. ಎಕೋ ಫ್ರೆಂಡ್ಲಿ ವುಡನ್ ಬ್ರಷ್ ಇದು. ಇದೇ ತರ ಬಳಸೋದು. ಆಮೇಲೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ನಾನು ಈವನ್ ಶೇವಿಂಗ್ ಮಾಡೋದನ್ನು ಯಾವುದೇ ಕಂಪ್ನಿಯಿಂದ ತರೋ ಜಲ್ಲಿಂದ ತರ್ಸಾಗ್ಲಿ, ಜಿಲೆಟಿನ್ ಆಗ್ಲಿ ಯಾವುದನ್ನು ಉಪಯೋಗಿಸಲ್ಲ. ಬಳಸ್ತಾ ಹೋದ್ರೆ ಇದನ್ನ ಶೇವಿಂಗ್ ಕ್ರೀಮ್ ಆಗಿ ಇದೇ ಶೇವಿಂಗ್ ಕ್ರೀಮ್. ಇದನ್ನ ಹಚ್ಕೊಳ್ಳೋದು ಮೈಗೆಲ್ಲ. ಸರ್, ತಮ್ಮ ಪರಿಚಯ? ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ತುಮಕೂರು ತಾಲೂಕು, ಅಜ್ಜಪ್ಪನಹಳ್ಳಿ, ಸ್ವಾಂದೇನಹಳ್ಳಿ ಗ್ರಾಮ. ಇಲ್ಲಿ ನಾನು ಸಹಜ ಜೀವನ ಕೃಷಿ ಮಾಡ್ತಾ ಇದ್ದೀನಿ. ಮುಂಚೆ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ, ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದನ್ನೆಲ್ಲ ಆವಾಗ ನಮಗೆ ಅದು ನಂದಲ್ಲ ಅನ್ನಿಸ್ತು. ಅಲ್ಲಿರೋ ವಾತಾವರಣ, ಅಲ್ಲಿರೋ ಮಾಲಿನ್ಯ ಇದನ್ನೆಲ್ಲ ನೋಡಿ ನಾನು ಈ ಸಹಜ ಜೀವನಕ್ಕೆ ಇವಾಗ ಮರಳಾಗಿದ್ದೀನಿ. ಸಹಜ ಜೀವನಕ್ಕೆ ಅಳವಡಿಸ್ಕೊಂತಾ ಇದೀವಿ. ಸೊ ಸಹಜ ಜೀವನದಲ್ಲಿ ಮೊದಲು ನಾವು ಸಹಜ ಕೃಷಿ ಮಾಡ್ತಾ ಇದೀವಿ. ಇದೆಲ್ಲ ಕೃಷಿ ನೀವು ಜಮೀನು ನೋಡ್ತಾ ಇದ್ದೀರಾ. ಇದು ಕಂಪ್ಲೀಟ್ ಸಾವಯವ ನ್ಯಾಚುರಲ್ ಫಾರ್ಮಿಂಗ್ ಇಂದ ನಾವು ಕೃಷಿ ನಡೆಸ್ತಾ ಇದೀವಿ. ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು? ಕೆಮಿಕಲ್ ಫ್ರೀ ನ್ಯಾಚುರಲ್ ಫಾರ್ಮಿಂಗು, ಜೀವಾಮೃತ, ಗೋಕೃಪಾಮೃತ, ಸಾವಯವ ಗೊಬ್ಬರ, ಹಸುಗಳು ಇದರಿಂದ, ಆಮೇಲೆ ಮಲ್ಚಿಂಗ್ ಯೂಸೇ ಮಾಡಿಲ್ವಾ? ಇಲ್ಲ, ಎಲ್ಲೂ ನಾವು ಗೊಬ್ಬರ ಆಗ್ಲಿ, ಮೆನ್ಯೂರ್ ಆಗ್ಲಿ, ಕಳಿನಾಶಕ ಆಗ್ಲಿ, ಯಾವುದೇ ಸರ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಏನೂ ಉಪಯೋಗಿಸಿಲ್ಲ. ಸಾವಯವ ಕೃಷಿ. ಹೌದು. ಇಲ್ಲ. ಇದು ಈ ಕಡೆಯಿಂದ ಬಂದ್ರೆ ನಮ್ದು ಮಣ್ಣಿನ ಮನೆ. ಬನ್ನಿ ಮಣ್ಣಿನ ಮನೆ ಕಡೆ. ಸಂಪೂರ್ಣ ಮಣ್ಣಿನ ಸರ್, ಇದು ಇಂಟರ್ಲಾಕಿಂಗ್ ಎಕೋ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಹೇಳ್ತೀವಿ. ಸಂಪೂರ್ಣ ಮಣ್ಣಿನ ಮನೆ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಯ್ತು ಮಾಡುವಾಗ. ಅದು ಇಟ್ಟಿಗೆಗಳ ಸ್ವಲ್ಪ ಸಿಗ್ಲಿಲ್ಲ ಇದರಿಂದ. ಬಟ್ ಇದು ನ್ಯಾಚುರಲ್ ಆಗಿದೆ. ನಾವು ಸಿಮೆಂಟನ್ನ ಅತ್ಯಂತ ಕಡಿಮೆ ಬಳಸಿದೀವಿ. ಮತ್ತೆ ನಿಮ್ಗೆ ತಂಪಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಜೀವನ ಅಂತಂದ್ರೆ ನಾವು ಯಾವಾಗ್ಲೂ ಮಣ್ಣು ಮತ್ತೆ ವಾತಾವರಣದಲ್ಲಿ ಹೊಂದ್ಕೊಂಡಿರ್ಬೇಕು. ನಾವು ಇವಾಗ ಕಾಂಕ್ರೀಟ್ ಬಿಲ್ಡಿಂಗ್ ಅಲ್ಲಿ AC ಅಲ್ಲಿ ನಾವು ಕೂತ್ಕೊಂಡು ಜೀವನ ಒಂಥರ ಆರ್ಟಿಫಿಷಿಯಲ್ ಆಗೋಗಿದೆ. ಆದ್ರಿಂದ ಇಲ್ಲಿ ನೀವು ನೋಡ್ಬೋದು ನನ್ನ ನೆಲ ಕೂಡ ಮಡ್ ಬ್ಲಾಕ್ ಪೂರ್ತಿ. ಅಂದ್ರೆ ಮೇಲ್ಗಡೆ ಸ್ವಲ್ಪ ನಾವು ಇಟ್ಟಿಗೆ ಯೂಸ್ ಮಾಡಿದೀವಿ, ಸಿಮೆಂಟ್ ಇಟ್ಟಿಗೆ. ಅದು ಶಾರ್ಟೇಜ್ ಆಯ್ತು, ಇಟ್ಟಿಗೆ ಅವಾಗ ಸಪ್ಲೈ ಸಿಗ್ಲಿಲ್ಲ. ಹಂಗಾಗಿ ಇಲ್ಲ ಅಂತಂದ್ರೆ ಪೂರ್ತಿ ಇಟ್ಟಿಗೆ, ಮಣ್ಣಿನ ಇಟ್ಟಿಗೆನೆ. ಅದು ಮಣ್ಣಿನ ಇಟ್ಟಿಗೆ ಯಾವ ತರ ಅಂತಂದ್ರೆ ರೀಇನ್ಫೋರ್ಸ್ಡ್ ಅಂತಾರೆ. ಇಂಟರ್ಲಾಕಿಂಗ್ ಮಡ್ ಬ್ರಿಕ್ಸ್. ಅದು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಅದು ಆದ್ರಿಂದ ಅಲ್ಲಿ ಸಿಮೆಂಟನ್ನು ನಾವು ಬಳಸಲ್ಲ, ಪ್ಲಾಸ್ಟಿಂಗು ನಾವು ಬಳಸಲ್ಲ. ಸರ್, ಬನ್ನಿ ಒಳಗಡೆ. ಇದು ನಮ್ಮ ಮನೆ. ಇಲ್ಲಿ ನಮಗೆ ಸೆಂಟರ್ ಆಫ್ ದ ಲೈಫ್ ಅಂದ್ರೆ ಅದು ಭಗವಂತನ ಒಂದು ಅಡಿಯಲ್ಲಿ ನಾವೆಲ್ಲ ಇಲ್ಲಿ ಜೀವನ ಮಾಡ್ತಾ ಇದೀವಿ.
ನಮ್ಮ ಗುರುಗಳು. ಆಮೇಲೆ ಗೋಮಾತೆ, ಭಕ್ತಿ ರಾಘವ ಸ್ವಾಮಿ ಅಂತ. ಹಾ. ಆಮೇಲೆ ಪ್ರಭುಪಾದರು, ಇಸ್ಕಾನ್ ಫೌಂಡರ್ ಆಚಾರ್ಯ ಪ್ರಭುಪಾದರು. ಇದೆಲ್ಲ ಗುರು ಪರಂಪರೆ. ರಾಧಾ ಮಾಧವ ಪಂಚತತ್ವ, ಕೃಷ್ಣನ ಭಕ್ತರು. ಕೃಷ್ಣನ ಭಕ್ತರು. ನೋಡಿ, ಕೃಷ್ಣನ ಭಕ್ತರು, ಗೋಮಾತೆ ಎಲ್ಲಿರುತ್ತೆ ಅಲ್ಲಿ ಫಲವತ್ತತೆ, ಅಲ್ಲಿ ಖುಷಿ, ಸಮೃದ್ಧಿ ಎಲ್ಲನೂ ಅಲ್ಲಿ. ಕೃಷ್ಣ ಹೇಗೆ ವೃಂದಾವನದಲ್ಲಿ ಕೊಳಲ ನುಡಿಸ್ಕೊಂಡು ಜೀವನ ಸಿಂಪಲ್ ಆಗಿ ನಡೆಸ್ತಾ ಇದ್ದ, ಅದೇ ತರ ನಾವು ಇಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಮಣ್ಣಿನ ಮನೆಗೆ ಬಂದಿದೀವಿ. ಈ ಕೃಷಿ ಮಾಡ್ಕೊಂಡು ಜೀವನ ನಡೆಸ್ತಾ ಇದೀವಿ. ಕೃಷಿ ಜೀವನದ ಜೊತೆ ನಮ್ಮ ಸಹಜ ಜೀವನ ಬಹಳ ಮುಖ್ಯ. ಸಹಜ ಜೀವನ ಅಂತಂದ್ರೆ ನಾವು ಇವಾಗ ಪ್ರತಿಯೊಂದನ್ನು ನಾವು ಕೆಮಿಕಲ್ ಆಗಿ ಯೂಸ್ ಮಾಡ್ತಾ ಇದೀವಿ. ತಟ್ಟೆ ತೊಳೆಯೋ ಪಾತ್ರೆ ತೊಳೆಯೋ ಪೌಡರ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಅದೆಲ್ಲಾನು ಕೆಮಿಕಲ್ ಆಗಿದೆ. ನಾವು ಸ್ನಾನ ಮಾಡೋದು ಎಲ್ಲಾನು ಅದು ಮಾಲಿನ್ಯ ಸೇರ್ಕೊಂತಾ ಇದೆ. ಅದು ನೀರಾವರಿ ಜೊತೆ ಹೋಗಿ ನೀರು ಕಲುಷಿತ ಆಗ್ತಾ ಇದೆ. ಆ ಕಲುಷಿತ ನೀರಿಂದನೇ ಇವಾಗ ತರಕಾರಿ ಬೆಳಿತಾ ಇದೀವಿ, ನೆಲ ಹಾಳಾಗ್ತಾ ಇದೆ. ಹೀಗಾಗಿ ನಮ್ಮ ಸಣ್ಣ ಸಣ್ಣ ಪ್ರಯತ್ನದಿಂದ ನಾವು ಸಹಜ ಜೀವನದ ಹತ್ರ ನಾವು ಬರಬೇಕು. ಆದ್ರಿಂದ ನಾವು ಇವಾಗ ಗೋಮಯದಿಂದ ನಮ್ಮ ಟೂತ್ ಪೌಡರ್ ಬಳಸ್ತೀವಿ. ಸೊ ನಾವು ಕಂಪ್ಲೀಟ್ ಮಾಡದೇ ಇದ್ರು ನಮ್ಗೆ ಎಷ್ಟು ಸಾಧ್ಯ ಇವಾಗಿನ ಪರಿಸ್ಥಿತಿಲಿ, ಯಾಕಂದ್ರೆ ಅದನ್ನ ನಾವು ಅಳವಡಿಸ್ಕೊಂತ ಹೋಗ್ತಾ ಇದೀವಿ. ಅದರಲ್ಲಿ ಮೊದಲನೇ ಹೆಜ್ಜೆ ನಮ್ಮ ನೆಲ. ನಾವು ದಿನಾ ಎದ್ರೆ ಓಡಾಡ್ತಿರ್ತೀವಿ, ಅದರಲ್ಲಿ ಕೂತ್ಕೊಂತೀವಿ, ಮಲಗ್ತೀವಿ. ಈ ನೆಲ ನಮ್ಗೆ ಮಣ್ಣಿನ ಒಂದು ಸ್ಪರ್ಶ ಇದೆ. ಹಂಗಾಗಿ ನೆಲದಲ್ಲೂ ನಾವು ಸಗಣಿ ಸಾರಿಸಿ ಈ ನೆಲನ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಇನ್ನೂ ಒಂದ್ ಸ್ವಲ್ಪ ಅದನ್ನ ಮೇಂಟೈನ್ ಮಾಡಿ ಅದನ್ನ ಲೆವೆಲಿಂಗ್ ಮಾಡ್ಬೇಕು. ಅದೊಂದು ನಡೀತಾ ಇದೆ. ನೀವು ಆವಾಗಲೇ ಕೇಳ್ತಾ ಇದ್ರಿ ಪ್ಲಾಸ್ಟಿಂಗ್ ಮಾಡ್ತೀರಾ ಅಂತ. ಪ್ಲಾಸ್ಟಿಂಗು ನಾವು ಮಾಡಿಲ್ಲ, ಯಾಕಂದ್ರೆ ಮಣ್ಣಿನ ಗೋಡೆ ಆದ್ರಿಂದ ಆ ಮಣ್ಣಿನ ಗೋಡೆಗೆ ಪೂರ್ತಿ ನಾವು ಸಗಣಿನೇ ಸಾರಿಸಿರೋದು. ಇದಕ್ಕೂ ಸಗಣಿನೇ ಸಾರಿಸಿರೋದು. ಸಗಣಿ ಪೇಂಟಿಂಗ್ ಅಂತ. ಸಗಣಿ ಪೇಂಟಿಂಗ್ ಇದು. ಸಗಣಿ ನೆಲಕ್ಕ ಸಾರ್ತಾ ಇದ್ವಿ. ಮುಂಚೆನೂ ಗೋಡೆಗಳಿಗೆ ಸಗಣಿ ಹಾಕ್ತಾ ಇದ್ರು. ಅದನ್ನ ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿ ಮನೆ ಒಳಗಡೆನು ನಾವು ಸಗಣಿನ ಗೋಡೆಗಳನ್ನ ನಾವು ಇಲ್ಲಿ ಗೋವಿನ ಮಹತ್ವ ಅಷ್ಟಿದೆ. ನಾವು ಈ ರೀತಿ ಏನು ಜಸ್ಟ್ ಸುಮ್ನೆ ಬರ್ತಿದ್ದ ಅಥವಾ ಅದೇನಾದ್ರೂ ಮಹತ್ವ ಇದೆಯಾ ಸರ್? ಗೋವಿನ ಸಗಣಿ ಅನ್ನೋದು ಅಷ್ಟು ಮಹತ್ವ ಇದೆ. ಯಾಕಂದ್ರೆ ನಾವು ನೋಡ್ಬೋದು, ಸ್ಟಡಿಯಲ್ಲೂ ನಾವು ರಿಸರ್ಚ್ ಮಾಡಿದ್ದಾರೆ ಜನ. ಗೋವಿನ ಸಗಣಿ ಆಂಟಿ ರೇಡಿಯೇಷನ್ ಸಿಗುತ್ತೆ, ಆಂಟಿ ವೈರಲ್, ಆಂಟಿ ಫಂಗಲ್, ಇದೆಲ್ಲ ಪ್ರಾಪರ್ಟೀಸು ಅದರಲ್ಲಿ ತುಂಬಿದೆ. ನಾನು ಹೇಳಲಾರದಷ್ಟು ಅದರಲ್ಲಿ ಗುಣಗಳು ಗೋವಿನ ಸಗಣಿ ಇದೆ. ನಾವು ಪೋಖ್ರಾನ್ ಯುದ್ಧ ಇದು ಅಣುಸ್ಥಾವರ ಇದಾದಾಗ್ಲೂ ನಾವು ನೋಡಿದ್ವಿ, ಎಲ್ಲಿ ಗೋವಿನ ಲೇಪನ ಆಗಿದೆ ಅಲ್ಲಿ ರೇಡಿಯೇಷನ್ಸ್ ಅವ್ರಿಗೆ ಹಿಟ್ ಆಗ್ಲಿಲ್ಲ. ಹಂಗಾಗಿ ಈ ಬೇಸಿಗೆಯಲ್ಲೂ ನಾವು ತಂಪಾಗಿರುವಂತ ಒಂದು ಮನೆ ವಾತಾವರಣ ನಾವು ಇಲ್ಲಿ ಸೃಷ್ಟಿ ಮಾಡಬಹುದು. ಹಂಗಾಗಿ ಇದು 2 BHK ಮನೆ. ಇದು ಇಲ್ಲಿ ಫ್ಯಾನ್ ಬೇಕಾಗಿಲ್ಲ ನಿಮ್ಗೆ. ನೋಡಿ, ಎಲ್ಲ ವೆಂಟಿಲೇಟರ್ಸ್ ಮಾಡಿದೀವಿ. ಆಮೇಲೆ ಕಿಟಕಿಗಳಿದೆ. ಮಣ್ಣಿನ ಮನೆ ಇದೆ. ನಾವು ಯಾವಾಗ ವೆಂಟಿಲೇಷನ್ ಇಟ್ಕೊಂತೀವಿ ಅವಾಗ ಅದಕ್ಕೆ ಫ್ಯಾನು ನಿಮ್ಗೆ ಅಳವಡಿಸ್ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ಏರ್ ಇನ್ ಏರ್ ಔಟ್ ಆಗ್ತಾ ಇದ್ರೆ ಅದು ಸಹಜವಾಗಿರುತ್ತೆ. ಇದು ಒಂದು ಮಾಸ್ಟರ್ ಬೆಡ್ರೂಮು. ಇದ್ರ ಜೊತೆಗೆ ಒಂದು ಒಳಗಡೆ ರೂಮ್ ಇದೆ. ಎಲ್ಲದಕ್ಕೂ 2 ಕಿಟಕಿ ಸರ್. 2 ಕಿಟಕಿ ಇದೆ. ಅದಕ್ಕೆ ಫ್ಯಾನ್ ಬೇಡ ಅಂತ ಬೇಕಾಗಲ್ಲ. ಇದು ಅಟ್ಯಾಚು ಬರೀ ಸ್ನಾನದ ಮನೆ ಇದು. ಇಲ್ಲೂ ನೀವು ನೋಡ್ಬೋದು, ಸೋಪ್ ಕೂಡ ನಾವು ಇದನ್ನೇ ಬಳಸ್ತೀವಿ. ಗೋಮಯದಲ್ಲಿ ಮಾಡುವಂತ ಸೋಪ್ಸ್ ಇದು. ಆಮೇಲೆ ಇದು ಸೋಪ್ ಇದು ಇವಾಗ ಪೀಸ್ ಆಗಿದೆ. ಆಮೇಲೆ ಇದು ಉಬ್ತನ ಅಂತಾರೆ. ಇದನ್ನ ಗೋಮಯದಿಂದನೇ ಮಾಡಿರೋಂತ ಮಕ, ಆಮೇಲೆ ಮೈಗೆ ಹಚ್ಚುವಂತ ಒಂದು ಪೌಡ್ರು. ನಾನು ನಿಮ್ಗೆ ತೋರಿಸ್ತೀನಿ, ಅಲ್ಲಿ ಬನ್ನಿ. ಇನ್ನೊಂದು ರೂಮ್, ಇಲ್ಲಿ 2ನೇ ರೂಮು. ಇದು ನಿಮ್ಗೆ ಮೇಂಟೆನೆನ್ಸ್ ಇಲ್ಲ, ಇಲ್ಲೊಂದು ಸಿಸ್ಟಮ್ ಇಟ್ಕೊಂಡು ಯಾವಾಗನ್ನ ಕೆಲಸ ಬೇಕಾದ್ರೆ. ಇದೊಂದು ಟಾಯ್ಲೆಟ್ ರೂಮ್ ಇದೆ. ಈ ಕಡೆ ಬಂದ್ರೆ ಸರ್, ಇಲ್ಲಿ ನಾವು ಫ್ರಿಡ್ಜನ್ನು ಬೇಕಾಗಿಲ್ಲ. ಯಾಕಂದ್ರೆ ನೈಸರ್ಗಿಕವಾಗಿ ನಾವು ಬೆಳೆಯೋದನ್ನ ನಾವು ಇಮಿಡಿಯೇಟ್ ಆಗಿ ಅಡಿಗೆ ಮಾಡೋದ್ರಿಂದ ಫ್ರಿಡ್ಜು ಬೇಕಾಗಿಲ್ಲ. ಫ್ರಿಡ್ಜ್ ಇಂದ ಇವಾಗ್ಲೇ ಹೇಳ್ತಾ ಇದ್ರಿ ಫ್ಯಾನ್ ಬಳಸ್ತಾ ಇಲ್ಲ, ಫ್ರಿಡ್ಜ್ ಬಳಸ್ತಾ ಇಲ್ಲ. ಹೌದು, ಈ ಫ್ಯಾನ್ ಬಗ್ಗೆ ಹೇಳಾಯ್ತು.
ಫ್ರಿಡ್ಜ್ ಬಳಸ್ತಾ ಇಲ್ವಾ? ಇಲ್ಲ ಇಲ್ಲ ಸರ್, ನಾವು ನಮ್ಮ ಮನೆಗೆ ಫ್ರಿಜ್ಜೇ ತಂದಿಲ್ಲ. ಫ್ರಿಜ್ಜು ಬೇಕಾಗಿಲ್ಲ ಅಂತ ನಾವು ಬಳಸ್ತಾ ಇಲ್ಲ. ನಾವು ಅದರಲ್ಲಿ ಸುಮ್ಮನೆ ಸ್ಟೋರೇಜ್ ಇಡ್ತೀವಿ, ಆಮೇಲೆ ಅದು ಯಾವತ್ತೋ ಬಳಸ್ತೀವಿ. ಆವತ್ತು ತಗೊಂಬನ್ನಿ, ಆವತ್ತು ಉಪಯೋಗಿಸಿ. ನಮ್ಮ ತರಕಾರಿ ಇಲ್ಲೇ ಬೆಳಿತೀವಿ, ಇಲ್ಲೇ ನಾವು ಏನೇನಿದೆ ಆವತ್ತಿನ ಹಾರ್ವೆಸ್ಟ್ ಏನಿದೆ ಅದನ್ನ ತಗೊಂಡು ನಾವು ಅಡುಗೆ ಮಾಡಿದ್ರೆ ನಮಗೆ ಫ್ರಿಡ್ಜ್ ಬೇಕಾಗಿಲ್ಲ. ನ್ಯಾಚುರಲ್ ಆಗಿ ಜೀವನ ಮಾಡಬೇಕು ಅಂತಂದ್ರೆ ಇದೆಲ್ಲ ನಮ್ಮ ಒಂದೊಂದು ಸಣ್ಣ ಹೆಜ್ಜೆ. ಆದ್ರಿಂದ ಪ್ರತಿಯೊಬ್ರು ಈ ತರ ಅಳವಡಿಸೋದು ತುಂಬಾ ಅನುಕೂಲ. ಕರೆಂಟ್ ಉಳಿಸ್ತೀರ ಅವಾಗ. ನ್ಯಾಚುರಲ್ ಆಗಿ ನಿಮ್ಗೆ ಸಿಗೋ ಆಹಾರ ಅದು ವಿಟಮಿನ್ಸ್ ಚೆನ್ನಾಗಿರುತ್ತೆ. ಅದರಿಂದ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ನಾವು ಬಳಸೋದು ಕಡಿಮೆ ಮಾಡ್ಬೋದು. ಹೇಗೆ ಅಂತಂದ್ರೆ ಈ ತರ ಆಲ್ಟರ್ನೇಟಿವ್ಸ್ ನಾವು ಹುಡ್ಕೋಬೇಕು. ಇನ್ನ ಆಲ್ಟರ್ನೇಟಿವ್ಸ್ ತುಂಬಾ ಇದೆ. ಮಡಕೆನೂ ಬಳಸ್ತಾ ಇದೀವಿ. ಇದು ಒಂದು ಬಾಟಲ್, ಇದು ಮಣ್ಣಿನ ಬಾಟ್ಲು. ಇದರಲ್ಲೇ ನಾವು ನೀರು ಕುಡಿತಾ ಇದೀವಿ. ಮಣ್ಣಿನ ಫ್ರಿಡ್ಜ್ಗಿನ್ನ ನಮ್ಗೆ ಇದು ತುಂಬಾ ಒಳ್ಳೇದು, ಉತ್ತಮ. ತಣ್ಣಗೆ ಅದು ಐಸ್ ಮಾಡ್ಬೋದು, ಆದ್ರೆ ಆ ಐಸು ನಮ್ಗೆ ಕೆಟ್ಟದು. ಅದಕ್ಕಿನ್ನ ಇದು ತಂಪಿದು. ಅದು ಬರೀ ನಿಮ್ಗೆ ಕೋಲ್ಡ್ ಆಗಿರುತ್ತೆ, ಆದ್ರೆ ತಂಪ್ ಮಾಡಲ್ಲ, ಅದು ನಿಮ್ಗೆ ಹಾನಿ ಮಾಡುತ್ತೆ. ಇದು ನಾವು ಕುಡಿದಾಗ ಮಣ್ಣಿನ ಬಾಟ್ಲು ಆರೋಗ್ಯಕ್ಕೆ, ದೇಹಕ್ಕೆ ತಂಪು ಕೊಡುತ್ತೆ. ಹಂಗಾಗಿ ಫ್ರಿಡ್ಜು ಕೆಟ್ಟದು, ನಮ್ಗೆ ಮಣ್ಣಿನ ಮಡಕೆ ತುಂಬಾ ಶ್ರೇಷ್ಠ, ಒಳ್ಳೇದು. ಹಾಗಾಗಿ ನಾವು ಈ ತರ ಆಲ್ಟರ್ನೇಟಿವ್ಸ್ ನಾವು ಬಳಸ್ಕೋಬೇಕು. ಇದೊಂದು ಸಣ್ಣದೊಂದು ಕ್ಯಾಪ್ ಇದೆ. ಬೇಸಿಗೆ ಬಿಸಿಲಲ್ಲಿ ನಾವು ನಾರಿಂದು ಲಾವಂಚ ಸರ್, ಲಾವಂಚ ಬೇರ್ನ ಹಾಕೊಂಡು ನಾವು ಓಡಾಡ್ತೀವಿ. ಹಂಗಾಗಿ ತಂಪಾಗಿರುತ್ತೆ. ಈ ಬಿಸಿಲಲ್ಲಿ ಅದೊಂದು ಅಳವಡಿಸ್ಕೊಂತ ಇದೀವಿ. ಅದಾದ್ಮೇಲೆ ಬನ್ನಿ ಸರ್, ಇಲ್ಲಿ ನಮ್ದು ಇದು ನಮ್ಮ ಟೂತ್ ಪೌಡರ್, ನಮ್ದು ಹಲ್ಲಿನ ಪುಡಿ. ಹಲ್ಲಿನ ಪುಡಿ ನಾವೇ ಸ್ವತಃ ಮಾಡಿರೋದು. ಏನ್ರಿಂದ ಮಾಡಿರೋದು ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ಗೋಮಯ, ಸಗಣಿ ಪಂಚಗವ್ಯದಿಂದ ನಾವು ಈ ಉತ್ಪನ್ನಗಳನ್ನ ಮಾಡ್ತಾ ಇದೀವಿ. ಪಂಚಗವ್ಯ ಉತ್ಪನ್ನಗಳು ಅಂತ ಹೇಳ್ತೀವಿ. ಇದರಲ್ಲಿ ನೀರನ್ನು ಉಪಯೋಗಿಸಿಲ್ಲ. ಬೆರಣಿ ತಟ್ಟಬೇಕು ಅಂತಂದ್ರೆ ಅದರಲ್ಲಿ ಗೋಮೂತ್ರ ಹಿಡಿತೀವಿ ಬೆಳಗಿನ ಜಾವ. ಆ ಹಿಡಿದು ನಾವು ಬೆರಣಿ ತಟ್ಟಿ ಗೋಡೆಗಳಲ್ಲಿ, ಅಲ್ಲಿ ಹಿಂದ್ಗಡೆ ನಿಮಗೆ ತೋರಿಸ್ತೀನಿ, ಅಲ್ಲಿ ತಟ್ಟಿ ಬೆರಣಿ ಮಾಡ್ತೀವಿ. ಬೆರಣಿನ ಸುಟ್ಟು ಭಸ್ಮ ಮಾಡ್ತೀವಿ. ಈ ಭಸ್ಮ ಆಮೇಲೆ ಇದು ಉತ್ತರಾಣಿ ಕಡ್ಡಿ, ಇದು ಉತ್ತರಾಣಿ ಗಿಡದಲ್ಲಿ ನಾವು ಕಡ್ಡಿ ತಂದಿತೀವಿ. ಆಮೇಲೆ ಬೇವಿನ ಚಕ್ಕೆ ತಗೊಂತೀವಿ. ಬೇವಿನ ಗಿಡದಲ್ಲಿ ಮೇಲ್ಗಡೆ ಪದರದ ಚಕ್ಕೆ, ಈ ತರ ಚಕ್ಕೆ, ಆಮೇಲೆ ಸೈಂಧವ ಲವಣ, ಆಮೇಲೆ ಕರ್ಪೂರ, ಇದನ್ನೆಲ್ಲ ನಾವು ಬಳಸ್ಕೊಂಡು ಈ ಟೂತ್ ಪೌಡರ್ ಮಾಡ್ತಾ ಇದೀವಿ. ಅದನ್ನೆಲ್ಲ ಕುಟ್ಟಿ ಹುರಿದು ಮಾಡೋದು ಒಂದು ಪ್ರೊಸೀಜರ್ ಇದೆ. ಅದನ್ನ ನಾವು ಟ್ರೈನಿಂಗು ಕೊಡ್ತೀವಿ. ಇವಾಗ ಪಂಚಗವ್ಯ ವೈದ್ಯರೊಬ್ಬರು ಇನ್ವೈಟ್ ಮಾಡಿದೀವಿ. ಅದಕ್ಕೊಂದು ಸೆಷನ್ ನಾವಿಲ್ಲಿ ಕಂಡಕ್ಟ್ ಮಾಡ್ತೀವಿ. ಹಸುಗಳ ಉತ್ಪನ್ನನ ಏನೇನ್ ಮಾಡ್ಬೋದು ಅಂತ. ಅದೇ ತರ ಹಸು ಟೂತ್ ಪೇಸ್ಟ್ ಬಳಸಲ್ಲ ನೀವು? ಹೌದು, ಟೂತ್ ಪೇಸ್ಟ್ ಬಳಸಲ್ಲ. ಇದಕ್ಕೇನ್ ಹೆಸರು ಹೇಳ್ತೀವಿ ಸರ್? ದಂತಮಂಜನ ಅಂತೀವಿ. ಇದು ಸಾವಯವ ದಂತಮಂಜನ ಅಂತ ಬೇರೆ ಪ್ರಾಡಕ್ಟ್ ಇದೇ ಮಾದರಿಯಲ್ಲಿ ಸಿಗ್ತಾ ಇದೆ. ನಾವು ವ್ಯಾಲ್ಯೂಡೇಷನ್ ಮಾಡಿ, ನಮ್ಮ ಹಸುಗಳಿಂದಾನೇ ನಾವು ವ್ಯಾಲ್ಯೂಡೇಷನ್ ಮಾಡಿ. ಆಕ್ಚುಲಿ ಈ ಟೂತ್ ಪೌಡರ್, ಟೂತ್ ಪೇಸ್ಟ್ ಇಂದ ಎಷ್ಟೊಂದು ಕೆಮಿಕಲ್ಸ್ ಸೇರ್ತಾ ಇದೆ. ಒಂದು ನಮ್ಮ ಹಳ್ಳಿಲಿ ಈ ಟೂತ್ ಪೌಡರ್ನ ಆಮೇಲೆ ಪಾತ್ರೆ ತೊಳೆಯೋ ವಸ್ತುನ ನಾವು ರೀಪ್ಲೇಸ್ ಮಾಡಿದ್ವಿ ಅಂದ್ರೆ ಲಕ್ಷಾಂತರ ದುಡ್ಡು ನಮ್ಮ ಹಳ್ಳಿಯಿಂದ ಹೊರದೇಶಕ್ಕೆ ಹೋಗೋ ದುಡ್ಡನ್ನ ನಾವು ನಿಲ್ಲಿಸ್ಬೋದು. ಹೇಗೆ ಸರ್? ಸರ್, ಇವಾಗ ಎಕಾನಮಿ ನಾವು ಯಾವ್ದೋ ಕಂಪ್ನಿ ಕೊಡ್ತಾ ಇದೀವಿ. ಆ ದುಡ್ಡು ಎಲ್ಲಾನು ಯಾವ್ದೋ ಕಂಪ್ನಿಗೆ ಹೋಗ್ತಾ ಇದೆ. ಇದೆಲ್ಲಾನು ನಮ್ಮ ರೈತರ ಹತ್ರ ಸೇರ್ಕೋಬಹುದು. ಅದು ನಾವೇ ಟೂತ್ ಪೌಡರ್ ಮಾಡ್ಕೊಂಡು ನಾವೇ ಇದು ಪಾತ್ರೆ ತಿಕ್ಕೋ ಪೌಡರ್ ಮಾಡ್ಕೋಬಹುದು. ಆಮೇಲೆ ನಮ್ಗೆ ಬೇಕಾದ ಮೈ ಉಜ್ಜೋ ಆರೋಗ್ಯಕರ ಸೋಪ್ ಮಾಡ್ಕೋಬಹುದು, ಈ ಶಾಂಪೂ ಮಾಡ್ಕೋಬಹುದು. ಇದೆಲ್ಲ ನಾವೇ ಮಾಡ್ಕೊಂಡಾಗ, ಅಂಟುವಾಳದ ಕಾಯಿ ಇದೆ, ಇದೆಲ್ಲ ನಾವೇ ಮಾಡ್ಕೊಂಡಾಗ ಈ ದುಡ್ಡನ್ನ ನಾವು ಬೇರೆ ಕಂಪ್ನಿಗಳಿಗೆ ಕೊಡೋದು ನಿಲ್ಸ್ತೀವಿ. ಅದೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇಂದ ತುಂಬಾ ದೊಡ್ಡ ಇಂಡಸ್ಟ್ರಿ ಹಾಕೋದ್ರಿಂದ ವಾಯು ಮಾಲಿನ್ಯ ಆಗ್ಲಿ, ಜಲಮಾಲಿನ್ಯ ಆಗ್ಲಿ, ಕೆಮಿಕಲ್ ಯೂಸ್ ಆಗ್ಲಿ ಎಲ್ಲ ಜಾಸ್ತಿ ಆಗ್ತಿದೆ. ಇವಾಗ ನಾವು ಎಲ್ಲ ಪದಾರ್ಥಗಳನ್ನು ನಾವೇ ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲಿ ಅವರೇ ಉಪಯೋಗಿಸ್ಕೊಂತ ಇದ್ರು, ಅವ್ರ ಮನೆಯಲ್ಲೇ ಮಾಡ್ಕೊಂತ ಇದ್ರು. ಇವಾಗ ಆತರ ಆಗದೆ ಇದ್ರಿಂದ ಯಾರನ್ನ ಗೋಶಾಲೆಗಳಾಗ್ಲಿ, ಇಲ್ಲ ಅಂದ್ರೆ ಸಾವಯವ ಕೃಷಿಕರ ಹತ್ರ ಆಗ್ಲಿ, ಅವ್ರ ಹತ್ರ ಇರೋ ಪದಾರ್ಥಗಳನ್ನ ನಾವು ವ್ಯಾಲ್ಯೂ ಆಡ್ ಮಾಡಿ ಅದನ್ನ ಮಾರಾಟ ಮಾಡಿದಾಗ ಜನಕ್ಕೂ ಒಳ್ಳೇದು,
ಆ ರೈತರಿಗೂ ನಮ್ಗೆ ಅನುಕೂಲ ಸಿಗುತ್ತೆ. ಟೂತ್ ಪೇಸ್ಟ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇಲ್ಲ ಸರ್? ಸರ್, ಟೂತ್ ಪೇಸ್ಟ್ ನಮ್ಗೆ ನೊರೆ ಬರುತ್ತೆ. ಆ ನೊರೆ ಹೆಂಗ್ ಬರುತ್ತೆ ಅಂತಂದ್ರೆ SLS ಅನ್ನೋ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ. ಈ SLS ಕ್ಯಾನ್ಸರ್ ಕಾಸಿಂಗ್, ಕಾರ್ಸಜೆನಿಕ್ ಅಂತಾರೆ. ಕಾರ್ಸಜೆನಿಕ್ ಐಟಮ್ಸ್ನ ಎಲ್ಲದ್ರಲ್ಲೂ ನಾವು ಕಾಣ್ತೀವಿ. ಸೋಪಲ್ಲಾಗ್ಲಿ, ಪೌಡ್ರಲ್ಲಾಗ್ಲಿ, ಪೇಸ್ಟಲ್ಲಾಗ್ಲಿ, ಎಲ್ಲದ್ರಲ್ಲೂ ಆ ಕಾರ್ಸಿಜೆನಿಕ್ ಆಗುವಂತ ಒಂದು ಐಟಮ್ಸ್, ಕೆಮಿಕಲ್ಸ್ನ ಹಾಕಿ ನೊರೆ ಬರೆಸ್ತಾರೆ. ಆಮೇಲೆ ರೇಟ್ ಕಡಿಮೆ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಇವಾಗ ತೆಂಗಿನೆಣ್ಣೆ ಹಾಕಿ ನಾವು ಸೋಪ್ ಮಾಡ್ತೀವಿ. ಆ ತೆಂಗಿನೆಣ್ಣೆ ರೇಟ್ ಇವಾಗ ಅಷ್ಟು ಗಗನಕ್ಕೇರಿದೆ, ಊಟ ಮಾಡೋದಕ್ಕೆ ಕಷ್ಟ ಅಂತಾರೆ. ಬಟ್ ಆದ್ರೆ ನಾವು ಕೆಮಿಕಲ್ಸ್ ಹಾಕ್ತಾ ಇದೀವಿ. ಆದ್ರಿಂದ ನಾವು ಕೆಮಿಕಲ್ ಯೂಸ್ನ ಕಡಿಮೆ ಮಾಡಿ ಈ ತರ ಸಾವಯವ ಕೃಷಿಯಲ್ಲಿ ಬರುವಂತ ಪದಾರ್ಥಗಳನ್ನ ನಾವು ಬಳಸ್ತಾ ಇದ್ರೆ ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅನ್ನೋದು ಎಷ್ಟು ಮುಖ್ಯ ಸರ್. ಇದನ್ನ ನಾವು ಹಲ್ಪುಡಿಯನ್ನ ಈ ತರ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಖಂಡಿತ ಉಪಯೋಗ. ನಾವು ಯಾವಾಗ ನಾವು ಕೆಮಿಕಲ್ಸ್ ನ ಕಟ್ ಮಾಡ್ತೀವಿ ಅದು ನಮ್ಗೆ ಒಳ್ಳೇದು, ವಾತಾವರಣ ಒಳ್ಳೇದು ಇಮಿಡಿಯೇಟ್ ಆಗಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇದು ನಾವು ಬೇವಿಂದು, ನಾವು ಹೇಳಿದ್ವಿ ಇದು ಉತ್ತರಾಣಿ ಕಡ್ಡಿ, ಇದೆಲ್ಲಾನು ಆಯುರ್ವೇದಿಕ್ ಹರ್ಬ್ಸ್. ಈ ಹರ್ಬ್ಸ್ ಅಲ್ಲಿ ಆಟೋಮೆಟಿಕ್ ಆಗಿ ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ ಏನ್ ಮಾಡುತ್ತೆ, ನಮ್ಗೆ ಆರೋಗ್ಯಕ್ಕೂ ಒಳ್ಳೇದ್ ಮಾಡುತ್ತೆ. ಅದನ್ನ ನಾವು ಬಾಯಲ್ಲಿ ನಾವು ನುಂಗುದ್ರು ಅದು ನಮ್ಗೆ ಹಾನಿ ಮಾಡಲ್ಲ. ಆದ್ರೆ ಈ ಪೇಸ್ಟ್ ನಾವು ಬಾಯಲ್ಲಿ ಇರೋದನ್ನ ನುಂಗಿದ್ರೆ ಅದು ಸ್ವೀಟ್ ಆಗಿರುತ್ತೆ. ಸ್ವೀಟ್ ಆಗಿರೋದ್ರಿಂದ ಮಕ್ಳು ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಊಟ ಮಾಡ್ತಾ ಇಲ್ಲ. ಯಾಕೆಂದ್ರೆ ಆ ಪೇಸ್ಟ್ನೇ ಇಷ್ಟು ಉದ್ದ ಹಾಕೊಂಡ್ಬಿಡ್ತಾರೆ, ಅದನ್ನ ಅರ್ಧ ನುಂಗಿರ್ತಾರೆ. ಅದರಲ್ಲಿ ಶುಗರ್ ಇದೆ. ಆ ಶುಗರ್ ನಾವು ತಗೊಂಡಾಗ ದೇಹದಲ್ಲಿ ತುಂಬಾ ಕಂಟೆಂಟ್ಸ್, ಶುಗರ್ ಕಂಟೆಂಟ್ಸ್ ಜಾಸ್ತಿ ಆಗಿ ಕಾಯಿಲೆಗಳು ಬರುತ್ತೆ. ಉಪ್ಪು ಇವಾಗ ಉಪ್ಪು ಇದೆಯಾ ಅಂತ ನಾವು ಉಪ್ಪು ಪೇಸ್ಟ್ ಅಲ್ಲಿ ಉಪ್ಪು ತೋರಿಸ್ತಾ ಇದ್ದಾರೆ. ನಾವು ಅದನ್ನ ಸೇಂದ್ರ ಲವಣ ಹಾಕಿ ಟೂತ್ ಪೌಡರ್ ಮಾಡ್ತಾ ಇದೀವಿ. ಹಂಗಾಗಿ ಆರೋಗ್ಯಕ್ಕೆ ಬಹಳ ಉತ್ತಮ ನಾವು ಸಾವಯವ ಪದಾರ್ಥಗಳನ್ನ ಮಾಡಿದ್ರೆ. ಹಂಗಾಗಿ ಈ ಪದಾರ್ಥಗಳಿಂದ ನಾವು ಜೀವನ ಮಾಡಬೇಕು. ಅದೇ ತರ ಇದು ವುಡನ್ ಬ್ರಷ್ ಸರ್, ಎಕೋ ಫ್ರೆಂಡ್ಲಿ ವುಡನ್ ಬ್ರಷ್ ಇದು. ಇದೇ ತರ ಬಳಸೋದು. ಆಮೇಲೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ನಾನು ಈವನ್ ಶೇವಿಂಗ್ ಮಾಡೋದನ್ನು ಯಾವುದೇ ಕಂಪ್ನಿಯಿಂದ ತರೋ ಜೆಲ್ಲಿಂದ ತರ್ಸಾಗ್ಲಿ, ಜಿಲೆಟಿನ್ ಆಗ್ಲಿ ಯಾವ್ದನ್ನು ಉಪಯೋಗಿಸಲ್ಲ. ನಮ್ಮ ಆಲೋವೆರಾ ಗಿಡ ಇದೆ. ಅದು ಆಲೋವೆರಾ ಗಿಡದಲ್ಲಿ ಒಂದೇ ಒಂದು ಇಂಚು ನಾವು ಕಟ್ ಮಾಡ್ಕೊಂಡ್ರೆ ಸಾಕು, ಅದರಲ್ಲಿ ಅಷ್ಟು ಲೊಳ್ಳೆ ಸರ. ಶೇವ್ ಜೆಲ್ಲೇ ಬೇಕಾಗಿಲ್ಲ ನೋಡಿ, ಅದಕ್ಕಿನ್ನ ಒಳ್ಳೆ ಮೆಡಿಸಿನ್ ಇದು ಸರ್. ಇದು ಆಲೋವೆರಾ ನಾವೇನಂತೀವಿ ಲೊಳ್ಳೆ ಸರ ಅಂತ ಇದನ್ನ ಕನ್ನಡದಲ್ಲಿ ಹೇಳ್ತೀವಿ. ಇಷ್ಟೇ ಸಾಕು. ನಾವು ಇದನ್ನ ಸಣ್ಣ ಒಂದು ಪೀಸ್ನ ತಗೊಂಡು ನಾವು ಇದರಲ್ಲಿರೋ ಜೆಲ್ ನಾವು ಬಳಸ್ತಾ ಹೋದ್ರೆ ಇದನ್ನ ಶೇವಿಂಗ್ ಕ್ರೀಮ್ ಆಗಿ, ಇದೇ ಶೇವಿಂಗ್ ಕ್ರೀಮ್. ಇದನ್ನ ಹಚ್ಕೊಳ್ಳೋದು ನಾವು ಮೈಗೆಲ್ಲಾನು ಹಚ್ಕೊಂಡ್ರು ಒಳ್ಳೇದು. ಇದು ಆಕ್ಚುಲಿ ಸ್ಕಿನ್ಗೆ ಬಹಳ ತಂಪು. ಓಕೆ, ಈಗ ಅದೇನೋ ಇದಾಗಲ್ವಾ ಸರ್, ಸ್ಕಿನ್ ಇರಿಟೇಷನ್ ಇದ್ರೂನು ಕಳಿಯುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂನು ಇದು ಹೊಟ್ಟೋಗುತ್ತೆ. ಅಲೋವೆರಾನ ಇವಾಗ ಕ್ರೀಮ್ಸ್ ಮಾಡ್ತಾ ಇದ್ದಾರೆ ಅಲೋವೆರಾದಲ್ಲಿ. ಆ ತರ ಕ್ರೀಮ್ಸ್ ನಾವು ನ್ಯಾಚುರಲ್ ಆಗಿ ನಾವೇ ಮಾಡ್ಕೋಬಹುದು, ಇದನ್ನ ಬಳಸ್ಕೋಬಹುದು. ಜಸ್ಟ್ ಇದನ್ನ ಹಚ್ಕೊಳ್ಳಿ, 2 ಸಲ ಹಚ್ಕೊಳ್ಳಿ, ನೀವು ಶೇವಿಂಗ್ ರೆಡಿ. ಯು ಆರ್ ರೆಡಿ ಫಾರ್ ಶೇವ್. ಬಳಸಿ 3 ವರ್ಷ 4 ವರ್ಷ ಆಯ್ತು ನಾನು ಶೇವಿಂಗ್ ಕ್ರೀಮ್ ಹಾಕಿ. ಇದು ಯಾವಾಗ ಇದು ಮಾಡ್ಬೋದು ಅಂತ ತಿಳಿಸ್ತೋ ಇಮ್ಮಿಡಿಯೇಟ್ ಆಗಿ ಯಾವುದೇ ತರಹದ ಕ್ರೀಮ್ ನಾನು ಬಿಸಾಕ್ಬಿಟ್ಟೆ. ಅಷ್ಟು ಹೌದೌದು. ಇವಾಗ್ಲೂ ನಾವು ಇದೇ ಶೇವಿಂಗ್ ಕ್ರೀಮ್ ಇದನ್ನೇ ನಾವು ಯೂಸ್ ಮಾಡ್ತಾ ಇರೋದು. ಆಮೇಲೆ ಇದರಲ್ಲಿ ಮಜ್ಜಿಗೆ ಉಪಯೋಗಿಸ್ತಾರೆ. ಮಜ್ಜಿಗೆನು ನಾವು ಇದ್ ಮಾಡ್ಕೋಬಹುದು. ಸೊ ಆತರ ನಾವು ಆಲ್ಟರ್ನೇಟಿವ್ಸ್ ನಾವು ನಮ್ಮ ನೇಚರಲ್ಲೇ ಇದೆ, ಅದನ್ನ ನಾವು ಮಾಡ್ಕೋಬಹುದು. ಇದು ಅಂಟವಾಳದ ಕಾಯಿಯಿಂದ ನಾವು ತಲೆಗೆ ಶಾಂಪೂ ಆಗಿ ನಾವು ಯೂಸ್ ಮಾಡ್ತಾ ಇದೀವಿ. ಹಿಂಗೆ ನಮ್ಮ ಆಲ್ಟರ್ನೇಟಿವ್ಸ್ ನಾವು ಮಾಡ್ಕೋಬೇಕು ನಾವೇ. ಇದು ನೋಡಿ, ನಾನೇ ಶುರು ಮಾಡಿರೋದಂತ ಓಂ ಸುರಭ್ಯೈ ನಮಃ ದೇಸಿ ಕೌ ನ್ಯಾಚುರಲ್ ಪ್ರಾಡಕ್ಟ್ಸ್ ಎಕೋ ಫ್ರೆಂಡ್ಲಿ ಧೂಪ. ಇದು ನಮ್ಮ ಸಗಣಿಯಿಂದನೇ ಮಾಡಿರೋಂಥ ಧೂಪ. ಸಣ್ಣದ ಪೈಪ್ ಬರುತ್ತೆ, ಆ ಪೈಪಲ್ಲಿ ನಾವು ಸಗಣಿ, ಆಮೇಲೆ ಇದು
ಊದಿನ ಕಡ್ಡಿ ಬೇಕಾಗಿಲ್ಲ. ಊದಿನ ಕಡ್ಡಿ ಬದಲು ನಾವು ಈ ಧೂಪನ ನಾವು ಹಚ್ಬೋದು. ಇದು ತುಪ್ಪ, ಆಮೇಲೆ ಅದರಲ್ಲಿ ಒಂದು 3-4 ನ್ಯಾಚುರಲ್ ಇದು ಉಪಯೋಗಿಸಿ ಅದರಲ್ಲಿ ಗಂಧ ಬರುತ್ತೆ. ಅದೇನು ಇಲ್ಲ ಅಂತಂದ್ರೂ ಸಗಣಿ, ಗೋಮಯ ಆಮೇಲೆ ತುಪ್ಪ ಉಪಯೋಗಿಸಿದ್ರೆ ವಾತಾವರಣ ತುಂಬಾ ಶುದ್ಧಿ ಆಗುತ್ತೆ. ಹಂಗಾಗಿ ಧೂಪನು ನಾವು ಮಾಡ್ಬೋದು. ಇದೆಲ್ಲ ನೀವು ಅವಾಗಲೇ ನೋಡಿದ್ದೀರ ನಾಟಿ ಹಸು ನಮ್ದು. ನಾಟಿ ಹಸುಗಳ ಉಪಯೋಗ ಒಂದೊಂದಲ್ಲ. ಅದ್ರ ಜೊತೆ ನಾವು ಜೀವನ ಮಾಡೋದ್ರಿಂದ ತುಂಬಾ ನೆಮ್ಮದಿ ನಮ್ಗೆ. ಇವಾಗ ನಾವು ಎಲ್ಲೋ ಸಿಟಿಯಲ್ಲಿ ಬೆಳೆದು ನೋಡ್ತಾ ಇದೀವಿ. ಅದರಿಂದ ಇಲ್ಲಿಗೆ ಬಂದ್ಮೇಲೆ ಎಷ್ಟೊಂದು ನೆಮ್ಮದಿ ಕಾಣ್ತಾ ಇದೆ. ಸಾವಯವ ಕೃಷಿ ಮಾಡ್ಕೊಂಡು, ಗೋ ಸೇವೆ ಮಾಡ್ಕೊಂಡು ನಾವು ಗೋಮಯ ವಸತೆ ಲಕ್ಷ್ಮಿ, ಗೋಮೂತ್ರೆ ಧನ್ವಂತರಿ ಅಂತ ಹೇಳ್ತಾರೆ. ಅದರಿಂದ ಈ ಸಗಣಿಯಿಂದ ನಮಗೆ ಈ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡಿದ್ರೆ ಮತ್ತು ಹೊಲಕ್ಕೆ ನಾವು ಅದನ್ನು ಬಳಸಿದ್ರೆ ನಮಗೆ ಎಲ್ಲ ಥರದ ಸುಖ ಸಂಪತ್ತು ಆಟೋಮೆಟಿಕ್ ಆಗಿ ಬರುತ್ತೆ. ಹಂಗಾಗಿ ಇದು ನಾವು ಬಳಸ್ಬೋದು. ಗೋಬರ್ ಗ್ಯಾಸ್ ಕೂಡ ಮಾಡ್ಕೊಂಡಿದ್ದೀವಿ. ಗೋಬರ್ ಗ್ಯಾಸ್ ಇದೆ ಈ ಕಡೆ, ಮುಂದೆ ಬನ್ನಿ. ಈ ಸಗಣಿಯಿಂದ ಬರೋ ಸಗಣಿನ ನಾವು ಸ್ಲರ್ರಿ ಮಾಡಿ ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀವಿ. ಸ್ಲರ್ರಿಯಿಂದ ಬರೋ ಔಟ್ಪುಟ್ನ ನಾವು ಕೃಷಿಲಿ ನಾವು ಡೈರೆಕ್ಟ್ ಆಗಿ ಸ್ಲರ್ರಿ ತ್ಯಾಜ್ಯನ ನಾವು ಬೆಳೆಗೆ ಕೊಡ್ತಾ ಇದೀವಿ. ಹಂಗಾಗಿ ಬೆಳೆಗೆ ಎನರ್ಜಿ ಇಮ್ಮಿಡಿಯೇಟ್ ಆಗಿ ಆ ಸ್ಲರ್ರಿನ ನಾವು ಕೃಷಿಗೆ ಕೊಡ್ಬೋದು. ಈ ಬೇಕು ಅಂದಾಗ ಅದಕ್ಕೆ ಗೊಬ್ಬರನೂ ಮಾಡ್ಕೋಬೋದು, ಕಾಂಪೋಸ್ಟೂ ಆಗುತ್ತೆ, ಡೈರೆಕ್ಟ್ ಆಗು ಕೊಡ್ಬೋದು. ಹಂಗಾಗಿ ಸಗಣಿ ತುಂಬಾ ನಮ್ಗೆ ಅನುಕೂಲ ಸಾವಯವ ಕೃಷಿಯಲ್ಲಿ. ಇದು ಜೀವಾಮೃತ ಘಟಕ. ಇದು ಇನ್ನೊಂದು ಸ್ವಲ್ಪ ಅದು ಪ್ಲಾಸ್ಟಿಂಗ್ ಆಗಿ ಪೈಪ್ ಇಲ್ಲಿ ಮಿಸ್ಟ್ ಇರಿಗೇಷನ್ಗೆ ನಾವು ವೆಂಚೂರಿ ಸೆಟಪ್ ಮಾಡ್ತಾ ಇದೀವಿ. ಅಲ್ಲೊಂದು ಬರ್ಬೇಕದು. ಹೇಗೆ ಅನ್ಸುತ್ತೆ ಸರ್ ಸಾಫ್ಟ್ವೇರ್ ಬಿಟ್ಟು ಬಂದ್ಮೇಲೆ ಈ ತರ ಕೃಷಿಗೆ? ಸರ್ ತುಂಬಾ ಆನಂದ ಇದೆ, ತುಂಬಾ ಖುಷಿ ಇದೆ. ಯಾಕಂದ್ರೆ ಎಲ್ಲರೂ ಬೇರೆ ರೀತಿ ಫಾರ್ಮಿಂಗ್ ಮಾಡಿ ನೋಡಿದ್ದಾರೆ. ನ್ಯಾಚುರಲ್ ಫಾರ್ಮಿಂಗ್ ಹೌದು, ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಇಂದ ಬಂದಿದ ತಕ್ಷಣ ನಾವು ದುಡಿಬೇಕು ಅನ್ನೋ ಒಂದು ಬರದಲ್ಲೇ ಅವರು ಯೋಚನೆ ಇರುತ್ತೆ. ಆದ್ರೆ ನಮ್ಗೆ ನೆಮ್ಮದಿ ಜೀವನ ಬೇಕು ಅಂತಂದ್ರೆ ನಾನು ನಿಮ್ಗೆ ಆವಾಗಲೇ ತೋರಿಸ್ದೆ, ಕೃಷ್ಣ ಹೇಗೆ ಕೊಳನು ಉತ್ಕೊಂಡು ಅವ್ರ ಅಣ್ಣ ಬಲರಾಮ ನೇಗಲ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದ. ಅದು ವೃಂದಾವನ ಜೀವನ. ಆ ವೃಂದಾವನ ಜೀವನಕ್ಕೋಸ್ಕರ ನಾವು ಕೃಷಿನ ಮಾಡ್ತಾ ಇದೀವಿ. ಅದನ್ನೇ ಎಲ್ಲರೂ ಮಾಡ್ಬೋದು. ಇವಾಗ ಹಳ್ಳಿಲಿ ನಾವು ಏನು ಪದ್ಧತಿನ ಅಳವಡಿಸ್ಕೋಬೇಕು ಅಂತಂದ್ರೆ ಎಲ್ಲರಿಗೂ ಅದು ಅನುಕೂಲ ಆಗ್ಬೇಕು, ಎಲ್ಲರಿಗೂ ಎಟಕ್ಬೇಕು. ಇವಾಗ ಎಲ್ಲರೂ ಗ್ರೀನ್ ಹೌಸ್ ಹಾಕಿ ಕಾರ್ಪೊರೇಟ್ ಆಗಿ ಕೃಷಿ ಮಾಡೋದಕ್ಕೆ ಆಗಲ್ಲ. ಆದ್ರೆ ಪ್ರತಿಯೊಬ್ಬ ರೈತನು ಒಬ್ಬ ನಾಟಿ ಹಸುನ ಸಾಕೋಬಹುದು. ಆ ನಿಟ್ಟಿನಲ್ಲಿ ಇದೊಂದು ಮಾಡೆಲ್. ಇದು ನಾವು ಯಾವ ತರ ಮಾಡ್ತೀವಿ ಅದು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಜನ. ಆದ್ರಿಂದ ಈ ತರ ಅಳವಡಿಸ್ಕೊಂಡ್ರೆ ನಿಮ್ಗೆ ವಾತಾವರಣಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಜೀವನಕ್ಕೂ ಒಳ್ಳೇದು ಅನ್ನೋದು ನಮ್ಮ ಒಂದು ಸಣ್ಣ ರಿಕ್ವೆಸ್ಟ್. ಇವಾಗ ನೀವು ಸಹಜ ಜೀವನ ನೋಡಿದ್ರಿ. ಸಹಜ ಜೀವನದಿಂದ ತುಂಬಾ ಉಪಯೋಗಗಳಿದೆ. ಆದ್ರಿಂದ ನಾವು ಕಾರ್ಪೊರೇಟ್ ಲೈಫ್ನ ಬೆಂಗಳೂರಲ್ಲಿ, ಬಾಂಬೆಲಿ, ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ನೋಡಿದೀವಿ. ಅದೆಲ್ಲ ನೋಡಿ ವಾಪಸ್ಸು ನಾವು ಇಲ್ಲಿ ನಮ್ಮ ಸಹಜ ಜೀವನ ಸಹಜ ಕೃಷಿಯಲ್ಲಿ ನಾವು ಮರಳಿ ಭಗವಂತನೆಡೆಗೆ ಅಂತ ನಮ್ಮ ಪ್ರಭುಪಾದರು ಹೇಳ್ತಾರೆ. ಅದೇ ತರ ನಾವು ಮರಳಿ ನಮ್ಮ ಭೂಮಾತೆಗೆ ಎಡೆಗೆ ನಾವು ಕರ್ಕೊಂಡ್ಬಂದಿದೆ. ಇದು ನಮ್ಗೆ ಬಹಳ ಖುಷಿ ಮತ್ತು ಸಮೃದ್ಧಿಯನ್ನ ಕೊಡ್ತಾ ಇದೆ. ನಮ್ಗೆ ನೆಮ್ಮದಿ ಇದೆ ಜೀವನದಲ್ಲಿ. ಆದ್ರಿಂದ ನಮ್ಗೆ ಖುಷಿ, ಸಂಪತ್ತು ಎಲ್ಲಾನು ಇದರಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಹರೇ ಕೃಷ್ಣ. ಸೊ ಸಂಪೂರ್ಣ ಅಳವಡಿಸ್ಕೊಂಡಿದ್ದೀರಾ? ಹೌದು, ಸಂಪೂರ್ಣ ಅಂತಂದ್ರೆ ಇದೊಂದು ಪ್ರೋಸೆಸ್. ಇದು ನಾವು ಯಾವ್ದನ್ನೇ ಸಂಪೂರ್ಣ ಅಂತ ಹೇಳಕ್ ಆಗಲ್ಲ. ಅದರಲ್ಲಿ ಹಂತಗಳು ಹೆಚ್ಚಿಗೆ ಹೋಗ್ತಾ ಇರುತ್ತೆ ಹೊರತು ನಮ್ಗೆ ಎಷ್ಟು ಇಮಿಡಿಯೇಟ್ ಆಗಿ ಅನುಕೂಲ ಆಗತ್ತೆ, ಪ್ರಾಕ್ಟಿಕಲ್ ಇದೆ, ಅದನ್ನ ಟ್ರೈ ಮಾಡಿ ಅನುಸರಿಸ್ತಾ ಇದೀವಿ. ಹಂಗಾಗಿ ಒಂದೊಂದೇ ಹೆಜ್ಜೆ ಒಂದೊಂದೊಂದೊಂದೇ ನಾವು ಯಾವ್ದು ಎಷ್ಟು ಸಾಧ್ಯ ಆಗತ್ತೆ ಅಷ್ಟನ್ನು ನಾವು ಅಳವಡಿಸ್ಕೊಂಡು ಜೀವನ ಮಾಡ್ಬೇಕು. ಸೊ ಇವಾಗ ನಮ್ಮ ಸಹಜ ಕೃಷಿ, ಸಹಜ ಜೀವನ ನೋಡಿದ್ರಿ.
ಇದೆಲ್ಲದಿಂದ ನನಗೆ ಬಹಳ ಖುಷಿ, ಸಂತೋಷ, ನೆಮ್ಮದಿ ಎಲ್ಲಾನು ಸಿಕ್ಕಿದೆ. ಹಾಗಾಗಿ ನಾನು ಆ ಕಾರ್ಪೊರೇಟ್ ಲೈಫಿಂದ ಈ ಕಡೆ ಬಂದಿದ್ದು ನನಗೆ ತುಂಬ ಖುಷಿ ತಂದಿದೆ, ತುಂಬ ಆರೋಗ್ಯ ತಂದಿದೆ. ಮುಂದಿನ ಜೀವನ ನಾವು ಇದೇ ಥರ ಕಟ್ಕೋಬೋದು ಅನ್ನೋ ಒಂದು ಭರವಸೆ ಸಿಕ್ಕಿದೆ. ಸೊ ಈ ಭರವಸೆಯಿಂದ ನಾನು ಒಂದೊಂದೇ ಹಂತ, ನೆಕ್ಸ್ಟ್ ಸ್ಟೆಪ್, ನಾನು ಇವಾಗ ನೀವು ತೋರಿಸಿರೋದು ಒಂದು ಇನಿಷಿಯಲ್ ಸ್ಟೇಜ್. ಇದು ಈ ಮುಂದಕ್ಕೆ ನಾವು ಇದನ್ನೇ ನಾವು ಅಳವಡಿಸ್ಕೊಂಡು ಅದನ್ನ ಮುಂದಿನ ಹೆಜ್ಜೆ ನಾವು ಇಟ್ಕೊಂಡು ಹೋಗೋದಕ್ಕೆ ಒಂದು ಇದೇ ಥರ ಗೋವು ಮತ್ತೆ ಭೂಮಿ ಇದರಿಂದ ನಮ್ಮ ಪಯಣ ಮುಂದಕ್ಕೆ ಹೋಗ್ತಾ ಇದೆ. ಇದೇ ದಾರಿಲೇ ನಾವು ಮುಂದಕ್ಕೆ ಹೋಗ್ಬೇಕು. ಬೇರೆಯವ್ರಿಗೂ ಇದರಲ್ಲಿ ಇರೋವಂಥ ಅಡ್ವಾಂಟೇಜಸ್ನ ನಾವು ತಿಳಿಸ್ಬೇಕು. ಇದು ನಮ್ಮ ಧ್ಯೇಯ. ಥ್ಯಾಂಕ್ ಯು ಸರ್. ಅಡ್ಜಸ್ಟ್ ಆಗಿದೆಯಾ?